ಇವತ್ತು ಗೋಬಿ ಮಂಚೂರಿ ಮಾಡೋಣ. ಗೋಬಿನ ಈ ರೀತಿ ಎಲ್ಲ ಬಿಡಿಸಿಟ್ಕೊಳ್ಳಿ. ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ. ಇದನ್ನು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಬಿಸಿನೀರಿಗೆ ಸ್ವಲ್ಪ ಅರಶಿನ, ಸ್ವಲ್ಪ ಸಾಲ್ಟು ಹಾಕಿ ಅವನ್ನೆಲ್ಲ ಒಂದು 2 ನಿಮಿಷ ಹಾಕಿ ನೀರಲ್ಲಿ ಹಾಕಿ ತೆಗೆದ್ಬಿಡಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೆಗೀರಿ, ಕುದಿಸ್ಬಿಡಿ. ಕುದಿಸಿದ್ರೆ ಮೆತ್ತಗಾಗಿ ಹೋಗುತ್ತೆ. ಬಿಸಿನೀರಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಈ ರೀತಿ ಒಂದು 5 ನಿಮಿಷ ಬಸಿಯಕ್ಕೆ ಬಿಟ್ಬಿಡಿ. 5ರಿಂದ 10 ನಿಮಿಷ. ಈಗ ಗೋಬಿ ಮಂಚೂರಿನ ಮಾಡೋಣ. ಆವಾಗಲೇ ಇಟ್ಕೊಂಡಿದ್ವಲ್ಲ, ಅದು ಎಲ್ಲ ಡ್ರೈ ಆಗಿದೆ. ಅದಕ್ಕೆ ಕಾರ್ನ್ಫ್ಲೋರು ಒಂದು 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಇಂದ 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು. ಇದನ್ನಿಷ್ಟು ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದಕ್ಕೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್ ನಿಮ್ಮ ರುಚಿ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಖಾರದ ಪುಡಿ, ಖಾರ ನೋಡಿ ಹಾಕೊಳ್ಳಿ. ಈಗ ಇದನ್ನು ಡ್ರೈ ಆಗಿ ಒಂದ್ಸರಿ ಹಾಗೆ ಕಲಿಸಿ. ಇವಾಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಈ ರೀತಿ ಗೋಬಿನೆಲ್ಲ ಕಲಸಿಟ್ಕೊಳ್ಳಿ. ಕಲಸಿ ಒಂದು 2 ನಿಮಿಷ ಬಿಟ್ಬಿಡಿ. ಎಣ್ಣೆನ ಕರಿಯೋದಕ್ಕೆ ಬಿಸಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಒಂದೊಂದಾಗಿ ಇಟ್ಬಿಟ್ಕೊಳ್ಳಿ. ಇದರಲ್ಲಿ ಈ ರೀತಿ ಹೈ ಫ್ಲೇಮ್ನಲ್ಲಿಟ್ಟು ಎಲ್ಲ ಗೋಬಿನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಕ್ರಿಸ್ಪಿ ಸೌಂಡ್ ಹೆಂಗೆ ಬರಬೇಕು. ಅದು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಈ ರೀತಿ ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಕರ್ದಿರೋ ಎಣ್ಣೆನ ಸ್ವಲ್ಪ ತೆಗೆದು ಅದರಲ್ಲೇ ಸ್ವಲ್ಪ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಉದ್ದಗೆ ಕಟ್ ಮಾಡಿರೋ ಮೆಣಸಿನ್ಕಾಯಿ,
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಸಾಸ್ಗಳನ್ನ ಹಾಕೊಳ್ಳಿ. ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್ ಈ ಮೂರನ್ನು ಹಾಕೊಳ್ಳಿ. ಗ್ರೀನ್ ಚಿಲ್ಲಿ ಸಾಸ್ और ರೆಡ್ ಚಿಲ್ಲಿ ಸಾಸ್ ಎರಡರಲ್ಲಿ ಯಾವುದಾದ್ರೂ ಹಾಕೊಂಡ್ರೂ ನಡೆಯುತ್ತೆ. ಈಗ ಟೊಮೆಟೊ ಸಾಸ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈಗ ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ನೀರು ಹಾಕಿಬಿಟ್ಟು ಈ ರೀತಿ ಕಲಸಿ ಇದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ಗಟ್ಟಲೆ ಆಗುತ್ತೆ. ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಇದು ಈ ರೀತಿ ಗಟ್ಟಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಗೋಬಿನ ಫ್ರೈ ಮಾಡಿರ್ತಾರಲ್ಲ, ಇದು ಕರಿಬೇವು ಎಣ್ಣೆಲಿ ಫ್ರೈ ಮಾಡಿಟ್ಕೊಳ್ಳಿ. ಇದನ್ನಿಷ್ಟು ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ಇವಾಗ ಗೋಬಿ ಮಂಚೂರಿ ರೆಡಿಯಾಗಿದೆ ನೋಡಿ. ಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನನ್ನ ಮಗಳಿಗೆ ತಿಂದು ಟೇಸ್ಟ್ ನೋಡೋಕೆ ಹೇಳೋಣ. ಹೆಂಗಾಗಿತ್ತು ಚಿನ್ನಿ? ಈಗ ನಂದು